ದೇವರ ಅತಿ ಪರಿಶುದ್ಧವಾದ ನಾಮಕ್ಕೆ ಮಹಿಮೆಯಾಗಲಿ. ಕ್ರಿಸ್ತನ ಮೂಲಕವಾಗಿ ದೇವರ ಲೋಕಕ್ಕೆ ಮತ್ತೊಂದು ಹೊಸ ಮುಂಜಾನೆಯನ್ನು ದಯಪಾಲಿಸಿದ್ದಾರೆ. ಹಾಗಾಗಿ ನಾವು ದೇವರಿಗೆ ಕೃತಜ್ಞತ ಹೃದಯ ಉಳ್ಳವರಾಗಿರೋಣ. ಈ ದಿನದ ಧ್ಯಾನ ದೇವರ ವಾಕ್ಯ ಭಾಗ ಯೋಹಾನನ ಸುವಾರ್ತೆ 10ನೇ ಅಧ್ಯಾಯ 7ನೇ ವಾಕ್ಯ. ಯೇಸು ತಿರುಗಿ ಅವರಿಗೆ, ನಾನು ನಿಮಗೆ ಸತ್ಯವಾಗಿ ಹೇಳುತ್ತೇನೆ, ಕುರಿಗಳಿಗೆ ನಾನೇ ಬಾಗಿಲಾಗಿದ್ದೇನೆ. ದೇವರಿಗೆ ಸ್ತೋತ್ರ. ಜಾನ್ ಚಾಪ್ಟರ್ 10 ವರ್ಡ್ 7. So Jesus said again, I am telling you the truth. I am the gate for the sheep. ದೇವರಿಗೆ ಸ್ತೋತ್ರ. ಯೇಸು ಕ್ರಿಸ್ತರು ಹೇಳ್ತಿದ್ದಾರೆ, ಪ್ರೀತಿ ದೇವ್ರ ಮಕ್ಕಳೇ, ಮುಂಜಾನೆ ಸಮಯದಲ್ಲಿ ಮಾತನಾಡ್ತಾ ಇದ್ದಾರೆ. ಯೇಸು ತಿರುಗಿ, ನಾನು ನಿಮಗೆ ಸತ್ಯವಾಗಿ ಹೇಳ್ತೇನೆ, ಇದುವರೆಗೂ ಸಹ ನಾನು ನಿಮಗೆ ಹೇಳ್ತಾ ಇದ್ದೇನೆ, ನಾನೇ ಕುರುಬನಾಗಿದ್ದೇನೆ, ನಾನೇ ಕುರಿಗಳಿಗೆ ನಾಯಕನಾಗಿದ್ದೇನೆ, ನನ್ನ ಕುರಿಗಳನ್ನ ನಾನು ಬಲ್ಲೆ, ನನ್ನ ಕುರಿಗಳನ್ನ ನಾನು ಏನು ಮಾಡ್ತಿದ್ದೀನಿ, ಕಾಯ್ತೇನೆ, ಪೋಷಿಸ್ತೇನೆ, ನಡೆಸ್ತೇನೆ, ಸಂರಕ್ಷಿಸ್ತೇನೆ. ಸೊ ನನ್ನ ಕುರಿಗಳು ಸಹ ನನ್ನ ಸ್ವರವನ್ನು ಕೇಳ್ತವೆ. ನನ್ನ ಕುರಿಗಳು ನೊಟ್ಟಿಗೆ ನಡ್ತೇವೆ. ಈ ಮಂದೆಗಳನ್ನ ನಾನು ಮೇಯಿಸ್ತೇನೆ, ಅಷ್ಟು ಮಾತ್ರ ಅಲ್ಲ, ನಡೆಸ್ತೇನೆ, ಪೋಷಿಸ್ತೇನೆ, ತಂದೆ ಬಳಿಗೆ ಸೇರಿಸ್ತೇನೆ. ಇದುವರೆಗೂ ಹೇಳಿದ್ದಾರೆ, ಈಗಲೂ ಸಹ ಅವ್ರು ಹೇಳ್ತಾರೆ. ದೇವರಿಗೆ ಸ್ತೋತ್ರ. ಯೇಸು ತಿರುಗಿ, ನಾನು ನಿಮಗೆ ಸತ್ಯವಾಗಿ ಹೇಳುತ್ತೇನೆ, ಕುರಿಗಳಿಗೆ ನಾನೇ ಬಾಗಿಲಾಗಿದ್ದೇನೆ. ಈಗ ಪ್ರೀತಿ ದೇವ್ರ ಮಕ್ಕಳೇ, ಒಂದು ಕ್ಷಣ ನಾವು ಬಾಗಿಲಿನಿಂದ ಹೊರಗೆ ಯೋಚನೆ ಮಾಡೋಣ. ಒಂದೇ ಒಂದು ಕ್ಷಣ ಬಾಗಿಲಿನಿಂದ ಹೊರಗೆ ಯೋಚನೆ ಮಾಡೋಣ. ಅದು ಯಾವುದೇ ಬಾಗಿಲಾಗಿರ್ಬೋದು, ಮನೆ ಆಗಿರ್ಬೋದು, ಅಥವಾ ಈಗೆಲ್ಲ ನಾವು ಆಲ್ಮೋಸ್ಟ್ ನಾವು ಹೆಚ್ಚಾಗಿ ಮನೆ ಒಳಗಡೆನೇ ಇದ್ದೀವಿ. ಹೊರಗಡೆ ಇರ್ಬೋದು, ಬಸ್ ಇರ್ಬೋದು, ಕಾರ್ ಇರ್ಬೋದು, ಏನೇ ಆಗಿರ್ಬೋದು, ಪ್ಲೈನ್ ಆಗಿರ್ಬೋದು, ಏನೇ ಆಗಿರ್ಬೋದು. ಆದರೆ ಒಂದು ಕ್ಷಣ ಹೊರಗಡೆ ಯೋಚನೆ ಮಾಡೋಣ. ಒಂದೇ ಒಂದು ಕ್ಷಣ. ಎಷ್ಟೊತ್ತುವರೆಗೆ ಹೊರಗಡೆ ಇರೋಕ್ಕಾಗುತ್ತೆ? ಹೊರಗಡೆ ಎಷ್ಟೊತ್ತುವರೆಗೆ ತಿರುಗಾಡೋಕ್ಕಾಗುತ್ತೆ? ಎಷ್ಟೊತ್ತುವರೆಗೆ ಆಟ ಆಡೋಕ್ಕಾಗುತ್ತೆ? ಎಷ್ಟೊತ್ತುವರೆಗೆ ಎಂಜಾಯ್ ಮಾಡೋಕ್ಕಾಗುತ್ತೆ? ಒಂದು ಒಳಗಡೆ ಬರಬೇಕು. ಆ ಒಳಗಡೆ ಬಂದಾಗಲೇ ಏನಪ್ಪ ಅಂದರೆ ಒಂದು ಸುರಕ್ಷೆ, ಸಮಾಧಾನ, ಏನೋ ಒಂದು ರಕ್ಷಣೆ ಒಳಗಡೆ ಬಂದಾಗ. ಆ ಒಳಗಡೆ ನಮ್ಮನ್ನು ಶಾಶ್ವತವಾಗಿ ರಕ್ಷಣೆ ಕೊಡೋದಕ್ಕೋಸ್ಕರವಾಗಿ, ಸಮಾಧಾನವನ್ನು ಕೊಡೋದಕ್ಕೋಸ್ಕರವಾಗಿ, ಸುರಕ್ಷತೆಯನ್ನು ಕೊಡೋದಕ್ಕೋಸ್ಕರವಾಗಿ ಇರ್ತಕ್ಕಂಥ ಬಾಗಿಲು ನಾನಾಗಿದ್ದೇನೆ ಅಂತ ಯೇಸು ಕ್ರಿಸ್ತರು ಹೇಳ್ತಾರೆ. ದೇವರಿಗೆ ಸ್ತೋತ್ರ. ಅವ್ರು ಹೇಳ್ತಾ ಇದ್ದಾರೆ, ಈ ಸುರಕ್ಷತೆಯಲ್ಲಿ, ಈ ಸಮಾಧಾನದಲ್ಲಿ, ರಕ್ಷಣೆಗೆ ನಡೆಸೋದಕ್ಕೆ ನಾನು ಅನೇಕರನ್ನ ಕಳಿಸ್ದೆ. ಆದರೆ ಅನೇಕರು ನನ್ನ ಕುರಿಗಳನ್ನ ಸುರಕ್ಷತೆಗೆ ನಡೆಸೋಕ್ಕಾಗಲಿಲ್ಲ. ಸೊ ಈಗ ನಾನೇ ಬರ್ತಾ ಇದ್ದೇನೆ. ಅವ್ರು ಹೇಳ್ತಾ ಇದ್ದಾರೆ, ನೋಡೋಣ. ಯೆಶಾಯ ಪ್ರವಾದಿ 40ನೇ ಅಧ್ಯಾಯ 10-11ನೇ ವಾಕ್ಯ. ಪ್ರಾಫೆಟ್ ಐಸಾಯ ಚಾಪ್ಟರ್ 40 ವರ್ಡ್ 10-11. ಈಗೋ, ಸಾರ್ವಭೌಮನಾದ ಯೆಹೋವನು ಬಲದೊಂದಿಗೆ ಬರುವನು. ಆತನ ತೋಳು ತನಗೋಸ್ಕರ ಹಾಳುವುದು, ಆತನ ಬಹುಮಾನವು ತನ್ನ ಸಂಗಡಲೂ, ಆತನ ಪ್ರತಿಫಲವು ಆತನ ಮುಂದೆಯೂ ಇದೆ. ಆತನು ತನ್ನ ಮಂದೆಯನ್ನು ಕುರುಬನಂತೆ ಮೇಯಿಸುವನು, ಕುರಿಮರಿಗಳನ್ನು ಕೂಡಿಸಿ ಅವುಗಳನ್ನು ತನ್ನ ಎದೆಗಪ್ಪಿಕೊಳ್ಳುವನು, ಎಳೆ ಮರಿಗಳನ್ನು ಮೆಲ್ಲಗೆ ನಡೆಸುವನು ಎಂದು ಸಾರು. ದೇವರಿಗೆ ಸ್ತೋತ್ರ. ದೇವರು ಸುಮಾರು 700 ವರ್ಷಗಳ ಹಿಂದೆ ಯೆಶಾಯ ಪ್ರವಾದಿ ಮೂಲಕವಾಗಿ ಅವ್ರು ಹೇಳಿದರು, ಹೌದು, ನಾನು ಬರ್ತೇನೆ, ನಾನು ಬಂದು ನನ್ನ ಶಕ್ತಿಯಿಂದಲೂ ಬಲದಿಂದಲೂ ನಿಮ್ಮನ್ನು ಒಟ್ಟುಗೂಡಿಸ್ತೇನೆ, ಪೋಷಿಸ್ತೇನೆ, ಪ್ರೀತಿಸ್ತೇನೆ, ಕಾಪಾಡ್ತೇನೆ, ಒಟ್ಟುಗೂಡಿಸಿ ಸಂರಕ್ಷಿಸಿ ನಾನು ನಡೆಸ್ತೇನೆ, ನನ್ನ ಬಳಿಗೆ ನಡೆಸ್ಕೋತೇನೆ ಅಂತ. ದೇವರಿಗೆ ಸ್ತೋತ್ರ. ಸೊ ಅವ್ರು ಬಂದಿದ್ದಾರೆ. ಬಂದು ಏನು ಮಾಡಿದ್ದಾರೆ? ತಮ್ಮನ್ನು ತಾವು ಪ್ರಕಟಪಡಿಸ್ಕೊಂಡಿದ್ದಾರೆ. ಹೇಗೆ? ಮಾತಿನ ಮೂಲಕವಾಗಿಯೂ, ಕಾರ್ಯದ ಮೂಲಕವಾಗಿಯೂ, ಅಷ್ಟು ಮಾತ್ರ ಅಲ್ಲ, ಪ್ರೀತಿಯ ಮೂಲಕವಾಗಿ. ಬರೀ ಮಾತಾಡಿಲ್ಲ, ಕಾರ್ಯ ಮಾಡಿ ತೋರಿಸಲಿಲ್ಲ, ಪ್ರಾಣವನ್ನು ಕೊಟ್ಟು ಪ್ರೀತಿ ಮಾಡಿದ್ರು. ಪ್ರಾಣವನ್ನು ಕೊಟ್ಟು ಪ್ರೀತಿ ಮಾಡಿ ಅವ್ರು ಹೇಳ್ತಾ ಇದ್ದಾರೆ, ನಾನೇ ನಿಮಗೆ ನಿಜವಾಗ್ಲೂ ಬಾಗಿಲಾಗಿದ್ದೇನೆ. ಎಲ್ಲಿಗೆ ಅಂತಂದರೆ, ನನ್ನ ತಂದೆ ಬಳಿಗೆ ನಡೆಸೋದಕ್ಕೋಸ್ಕರ, ನನ್ನ ತಂದೆ ಬಳಿಗೆ ನಡೆಸಿ ನಿಮ್ಮನ್ನು ಸುರಕ್ಷಿತವಾಗಿ ಇಡಿಸೋದಕ್ಕೋಸ್ಕರವಾಗಿ ನಾನೇ ನಿಮಗೆ ಬಾಗಿಲಾಗಿದ್ದೇನೆ. ಸೊ ನನ್ನ ಮೂಲಕವಾಗಿ ನಡ್ತಕ್ಕಂಥವನು ಮೇವನ್ನು ಕಂಡುಕೊಳ್ತಾನೆ. ಅಷ್ಟು ಮಾತ್ರ ಅಲ್ಲ, ಒಳಗೆ ಬರ್ತಾನೆ, ಹೊರಗೆ ಹೋಗ್ತಾರೆ, ಅವನಿಗೆ ಸುರಕ್ಷತೆ ಉಂಟು ಅಂತ ಹೇಳ್ತಾರೆ. ದೇವರಿಗೆ ಸ್ತೋತ್ರ. ಪ್ರೀತಿ ದೇವ್ರ ಮಕ್ಕಳೇ, ನಾವು ಬಾಗಿಲಿಂದ ಹೊರಗಡೆ ಇದ್ದು, ಯಾವುದೇ ಒಂದು ಬಾಗಿಲಿಂದ ಹೊರಗಡೆ ಇರೋದು ಎಷ್ಟು ಮಟ್ಟಕ್ಕೂ ಅದು ಸುರಕ್ಷಿತ ಅಲ್ಲ. ಇದೆಯಾ? ಇಲ್ಲ. ನಾವು ಸುರಕ್ಷಿತವಾಗಿರಬೇಕು, ನಾವು ಸಮಾಧಾನವನ್ನು ಹೊಂದ್ಕೋಬೇಕು. ನಾವು ಅಷ್ಟು ಮಾತ್ರ ಅಲ್ಲ, ನಮಗೆ ಒಂದು ರೆಸ್ಟ್ ಬೇಕು ಅಂತಂದರೆ ಯಾವುದೋ ಒಂದು ಒಳಗಡೆ ಬರಬೇಕು. ಆದರೆ ಒಂದು ಶಾಶ್ವತವಂತ ಒಳಗೆ ಅಂತಿದೆ. ಆ ಒಳಗೆ ಇರ್ತಕ್ಕಂಥದ್ದು ನಮಗೆ, ಆ ದೇವರ ಮನೆ ಒಳಗೆ ಇದೆಯಲ್ಲ, ಅದು ನಮಗೆ ನಿಶ್ಚಯವಾಗಿ ಸುರಕ್ಷಿತವಾದಂತಹ ಸಂರಕ್ಷಣೆಯಾಗಿದೆ. ಅಲ್ಲಿಗೆ ನಡೆಸಿರ್ತಕ್ಕಂಥ ಯೇಸು ಕ್ರಿಸ್ತರು ನಿರಂತರವಾಗಿ ಆತನ ನಮ್ಮನ್ನು ಏನು ಮಾಡ್ತಾರೆ ಅಂದರೆ ಪ್ರೀತಿ ಮಾಡ್ತಾ ಇದ್ದಾನೆ. ಪ್ರೀತಿ ಮಾಡೋದು ಮಾತ್ರ ಅಲ್ಲ, ನಮ್ಮನ್ನು ನಡೆಸ್ತಾ ಇದ್ದಾನೆ.
ನಡೆಸ್ತಾ ಇರೋದು ಮಾತ್ರ ಅಲ್ಲ, ಪೋಷಿಸ್ತಾ ಇದ್ದೇನೆ. ಎಳೆ ಮರಿಗಳನ್ನ ನಾನು ಎದೆಗಪ್ಪಿಕೊಂಡು ನಡೆಸ್ತೀನಿ ಅಂತ ಹೇಳ್ತಾರೆ. ದೇವರಿಗೆ ಸ್ತೋತ್ರ. ನಂಬಿಗಸ್ತನ ದೇವರಿಗೆ ಸ್ತುತಿ ಸ್ತೋತ್ರ ಉಂಟಾಗಲಿ. ಪ್ರಾರ್ಥಿಸಿಕೊಳ್ಳೋಣ. ಸಕಲ ಸೃಷ್ಟಿಕರ್ತನೆ, ಸರ್ವಾಧಿಕಾರಿಯ ಸಾರ್ವಭೌಮನೆ, ಉನ್ನತನೇ ಮಹೋನ್ನತನೇ, ಮಹಾಪರಿಶುದ್ಧನೇ, ಪ್ರೀತಿ ಸ್ವರೂಪನೇ, ನೀತಿವಂತ ನ್ಯಾಯಾಧಿಪತಿಯೇ, ಸೇನಾಧೀಶ್ವರನೇ, ಇರುವ ಆತನೇ, ಸರ್ವವ್ಯಾಪಿಯೇ. ಸಪ ಇದನ್ನು ವಾಕ್ಯಗಳ ಮೂಲಕವಾಗಿ ನಮ್ಮ ಸಂಗಡ ಮಾತಾಡಿದಂಥ ನಿಮ್ಮ ಪ್ರೀತಿಗಾಗಿ, ನಂಬಿಗಸ್ತಿಯಾಗಿ ನಿಮಗೆ ಸ್ತೋತ್ರ. ವಾಕ್ಯ ಭಾಗದಲ್ಲಿ ಮುಂಜಾನೆ ಸಮಯದಲ್ಲಿ ನಮ್ಮ ಸಂಗಡ ಮಾತನಾಡ್ತಾ ಇದ್ದೀರಾ. ನಾನು ನಿಮಗೆ ಖಚಿತವಾಗಿ ಹೇಳ್ತೇನೆ, ಸತ್ಯವಾಗಿ ಹೇಳ್ತಾ ಇದ್ದೇನೆ, ನಾನೇ ನಿಮಗೆ ಬಾಗಲಾಗಿದ್ದೇನೆ ನನ್ನ ತಂದೆ ಬಳಿಗೆ ನಡೆಸೋದಕ್ಕೆ ಅಂತ ಹೇಳಿದ್ದೀರ. ಅದಕ್ಕಾಗಿ ಸ್ತೋತ್ರ ಸ್ವಾಮಿ. ಹೊರಗೆ ಇರ್ತಕ್ಕಂಥದ್ದು ಮನುಷ್ಯರ ಜೀವಿತದಲ್ಲಿ ಎಷ್ಟು ಮಾತ್ರಕ್ಕೂ ಸುರಕ್ಷಿತವೇ ಇಲ್ವೋ, ಹಾಗೆ ನಮ್ಮ ಜೀವಿತದಲ್ಲಿ ಸುರಕ್ಷತೆ ಇಲ್ಲದೆ ಅಂತ ಸನ್ನಿವೇಶದಲ್ಲಿ, ಸಹಾಯ ಇಲ್ಲದೆ ಇರ್ತಕ್ಕಂಥ ಸನ್ನಿವೇಶದಲ್ಲಿ, ಸಂರಕ್ಷಣೆ ಇಲ್ಲದೆ ಅಂತ ಇರ್ತಕ್ಕಂಥ ಸನ್ನಿವೇಶದಲ್ಲಿ ನೀವು ಬಂದು ನೀವು ನಿಮ್ಮನ್ನು ಪ್ರಕಟಪಡಿಸ್ಕೊಂಡಿದ್ದೀರಾ, ನಿಮ್ಮನ್ನು ತೋರಿಸ್ಕೊಂಡಿದ್ದೀರಾ. ಅಷ್ಟು ಮಾತ್ರ ಅಲ್ಲ, ಪ್ರಾಣವನ್ನು ಕೊಟ್ಟು ನಮ್ಮನ್ನು ಪ್ರೀತಿ ಮಾಡಿದ್ದೀರಾ. ಈ ಪ್ರೀತಿಗಾಗಿ ನಿಮಗೆ ಸ್ತೋತ್ರ. ನಿಮ್ಮ ಸಂರಕ್ಷಣೆಯಲ್ಲಿ ನಿರಂತರವಾಗಿ ನಾವು ನಡೆಯೋದಕ್ಕೋಸ್ಕರವಾಗಿ ನಮಗೆ ಸಹಾಯ ಮಾಡಿ ನಮ್ಮನ್ನು ಶಾಶ್ವತವಾಗಿ ನಿಮ್ಮ ಬಳಿಗೆ ಸೇರಿಸಿ. ನಿಮಗೆ ಮಹಿಮೆಯಾಗಲಿ, ನಮಗೆ ಆಶೀರ್ವಾದ ರಕ್ಷಣೆ ಉಂಟಾಗಲಿ. ಆಮೇನ್. ಪ್ರಾರ್ಥನೆ ಕೇಳಿದ ಪ್ರೀತಿಗಾಗಿ ನಿಮಗೆ ಸ್ತೋತ್ರ. ನಿನ್ನ ಜನರು ಕೈ ಮಾಡ್ತಕ್ಕಂಥ ಕೆಲಸವನ್ನು ಆಶೀರ್ವದಿಸು. ಅವರ ಅಗತ್ಯಗಳನ್ನ ಪೂರೈಸು, ಕೊರತೆಗಳನ್ನ ನೀಗಿಸು. ಆಮೇನ್. ಯಾವ ಕಾರ್ಯದಲ್ಲಿ ಅವರು ನಿರೀಕ್ಷೆ ಉಳ್ಳವರಾಗಿದ್ದಾರೆ, ಆ ಕಾರ್ಯದಲ್ಲಿ ತಕ್ಕ ಸಮಯದಲ್ಲಿ ನಿಮ್ಮ ಚಿತ್ತಾನುಸಾರವಾಗಿ ಅದನ್ನು ಹೊಂದ್ಕೊಳ್ಳಿ. ಆಮೇನ್. ನೀವು ಹಾಗೆ ಮಾಡೋ ಪ್ರೀತಿಗಾಗಿ, ನಂಬಿಗಸ್ತಿಕೆಗೆ ನಿಮಗೆ ಸ್ತೋತ್ರ. ನಮ್ಮ ಪ್ರಾರ್ಥನೆಯನ್ನು ಕೇಳಿದ್ದೀರಾ, ಅದರಂತೆ ನಡೆಸಿರೋದಕ್ಕಾಗಿ ಸ್ತೋತ್ರ. ನಮ್ಮ ಪ್ರಾರ್ಥನೆಯನ್ನು ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತರ ಅತಿ ಪರಿಶುದ್ಧವಾದ ನಾಮದಲ್ಲಿ ಪ್ರಾರ್ಥಿಸಿ ನಿಮ್ಮ ಪಾದಗಳು ಸಲ್ಲಿಸಿ ನಾವು ಬೇಡಿ ಹೊಂದಿದ್ದೇವೆ ನಮ್ಮ ಜೀವವುಳ್ಳ ತಂದೆ. ಆಮೇನ್. ಗಾಡ್ ಬ್ಲೆಸ್ ಯು ಆಲ್. ದೇವರು ತಾನೇ ಅದರ ವಾಕ್ಯಗಳ ಮೂಲಕವಾಗಿ ನಮ್ಮ ಸಂಗಡ ಮಾತನಾಡಿದ್ದಾರೆ, ನಮ್ಮನ್ನು ಆಶೀರ್ವದಿಸಿದ್ದಾರೆ. ಆಮೇನ್. ಆಲ್ ದಿ ಬೆಸ್ಟ್.